ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಭೀಮ್ನ ಅಮಾವಾಸ್ಯೆ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಸೊಸೆದು 9ನೇ ವರ್ಷದ ಒಂದು ಉದ್ಯಾಪನೆ ಇದ್ದಿದ್ದರಿಂದ ನಾನು ಅದಕ್ಕೆಲ್ಲ ಪೂಜೆ ಮಾಡಿ ರೆಡಿ ಮಾಡಿದ್ದನ್ನು ನಿಮಗೆ ಇದ್ರ ಜೊತೆಯಲ್ಲೇ ತೋರಿಸ್ತೀನಿ. ಇದು ಭೀಮ್ನ ಅಮಾವಾಸ್ಯೆ ಹಬ್ಬ ಅಂದರೆ ಏನು ಅಂದರೆ, ಅಮಾವಾಸ್ಯೆ ದಿವಸ ಅಂದರೆ ನೆಕ್ಸ್ಟ್ ದಿನದಿಂದಲೇ ಶ್ರಾವಣ ಶುರುವಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸಂಕೇತವಾಗಿ ಭೀಮೇಶ್ವರನ ಪೂಜೆ ಮಾಡೋದನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಮೊದಲು ಚಿಕ್ಕವರಿದ್ದಾಗ ಹೆಣ್ಮಕ್ಕಳಿಗೆ ಮಣ್ಣಿನಲ್ಲಿ ಒಂದು ಈಶ್ವರನ ರೂಪ ಅಂತ ಹೇಳಿಬಿಟ್ಟು 2 ಗೊಂಬೆಗಳ ಥರ ಮಾಡಿ ಅದಕ್ಕೆ ಕೆಮ್ಮಣ್ಣೆಲ್ಲ ಹಚ್ಚಿ ಸುಣ್ಣದ ಚುಕ್ಕೆಗಳನ್ನು ಇಟ್ಬಿಟ್ಟು ಅದನ್ನು ದೀಪದ ಮುಂದೆ ಇಟ್ಟು ಪೂಜೆ ಮಾಡಿಸ್ತಾಯಿದ್ರು. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಒಳ್ಳೆ ಗಂಡನ ಮನೆ ಸಿಗಬೇಕು ಅನ್ನೋದು ಒಂದು ಹಿರಿಯರಿಗೆ ತುಂಬ ಇರ್ತಾಯಿತ್ತು. ಅದಕ್ಕೋಸ್ಕರ ಅವರು ನಿನ್ನ ಭಕ್ತಿಯಿಂದ ಪೂಜೆ ಮಾಡು ಅಂತ ಹೇಳಿ ಆ ರೀತಿಯಲ್ಲಿ ಮಾಡಿಸ್ತಾಯಿದ್ರು. ಮದುವೆ ಆದಮೇಲೆ ಆ ತಾಯಿ ಮನೆಯವರು ದೀಪಗಳನ್ನು ಕೊಟ್ಟಿರ್ತಾರೆ, ಅಥವಾ ಕೊಟ್ಟಿಲ್ದಿದ್ರೂ ಹೊಸ ದೀಪಗಳನ್ನು ತೊಗೊಂಡು ಆ ದೀಪಗಳನ್ನು ಹಚ್ಚಿಬಿಟ್ಟು ಆ ದೀಪಕ್ಕೆ ಅರಿಶಿಣದ ಕೊನೆ ಕಟ್ಟಿಬಿಟ್ಟು ಅದನ್ನು ಪೂಜೆ ಮಾಡೋದು ಒಂದು ಪದ್ಧತಿ. ಇದನ್ನು 9 ವರ್ಷ ಮಾಡಬೇಕು. ಅದು ಅಕಸ್ಮಾತ್ ಮಧ್ಯದಲ್ಲಿ ಮಕ್ಕಳಾಗೋದು ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿಂದ ಹಬ್ಬ ತಪ್ಪು ಹೋದರೆ ಮತ್ತು ಇನ್ನೊಂದು ವರ್ಷ ಸೇರಿಸ್ಕೊಂಡು 10ನೇ ವರ್ಷ ಈ ಪೂಜೆಯನ್ನು ಮಾಡಿ ತಾಯಿನ ಕರೆದು 2 ದೀಪಗಳನ್ನು, ಅಂದರೆ ಅವ್ರ ಶಕ್ತಿ ಅನುಸಾರ ಬೆಳ್ಳಿದು ಕೊಡ್ಬೋದು, ಹಿತ್ತಾಳೆದು ಕೊಡ್ಬೋದು, ಏನಾದರೂ ಆಯಿತು, ಮಣ್ಣಿಂದು ಕೊಡ್ಬೋದು. ಅದನ್ನು 2 ದೀಪಗಳನ್ನು ಕೊಟ್ಟು ಅವರಿಗೆ ಒಂದು ಪಾಯಸದ ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಅಂತ ಕೂಡಿಸಿ ಕರೆದು ಅವರು ನಮಸ್ಕಾರ ಮಾಡಿ ನನ್ನ 9 ವರ್ಷ ಮುಗೀತು ಅಂತ ಹೇಳೋದು ಒಂದು ಪದ್ಧತಿ. ಆದರೆ ಇತ್ತೀಚೆಗೆ ಇದನ್ನು ಏನೋ ಗಂಡನ ಪೂಜೆ ಅಂತ ಎಲ್ಲ ಶುರು ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇದರ ಅರ್ಥ ಶಿವನ ಪೂಜೆ ಮಾಡೋದು. ಅಂದರೆ ಭೀಮೇಶ್ವರನ ಪೂಜೆ ಮಾಡಿಬಿಟ್ಟು ನನಗೆ ಮದುವೆ ಆದಮೇಲೂ ಕೂಡ ನಾನು ಚೆನ್ನಾಗಿರಲಿ, ಗಂಡನ ಮನೆಯಲ್ಲಿ ಕೂಡ ಚೆನ್ನಾಗಿರಲಿ ನಾನು ಅಂತ ಹೇಳಿ ಬೇಡ್ಕೊಳ್ಳೋದು ಒಂದು ಪದ್ಧತಿ ಅಷ್ಟೇ. ನಾನು ನಮ್ಮ ಸೊಸೆಗೆ 9ನೇ ವರ್ಷ ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಬಿಟ್ಟು ಹಿಟ್ಟಿನ ದೀಪಗಳನ್ನು, ಅಂದರೆ ನಾವು ತಂಬಿಟ್ಟು ದೀಪಗಳನ್ನು 9 ದೀಪ ಮಾಡಿ ಅದನ್ನು ಕೂಡ ತುಪ್ಪದ ದೀಪ ಹಚ್ಚಿ ಆರತಿ ಮಾಡೋದು ಒಂದು ಮುಗಿಸಿದ ಲಕ್ಷಣ. ಅಂದರೆ ಕೊನೆ ಆಯಿತು, ಇವತ್ತಿಗೆ ನಂದು ಭೀಮೇಶ್ವರನ ವ್ರತನ 9 ವರ್ಷ ಮಾಡಿದೆ ಅಂತ ದೇವರನ್ನು ಪ್ರಾರ್ಥಿಸಿ ನಮಸ್ಕಾರ ಮಾಡೋದು ಅಂತ ಒಂದು ಇದು. ಅದನ್ನು ನಾವು ಎಷ್ಟು ಸಾಧ್ಯ ಅಷ್ಟು ಶಕ್ತಿ ಅನುಸಾರ ಮಾಡಿದ್ವಿ. ಅದನ್ನು ಕೂಡ ನಿಮಗೆ ಇದ್ರ ಜೊತೆ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ. ನೀವು ನೋಡಲಿ ಅಂತ ನನಗೆ ಆಸೆ, ನೀವು ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ ಕಾಮೆಂಟ್ ಮಾಡಿ. ನಮಸ್ಕಾರ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ನಿಮ್ಮೊಳಗಿನ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲ್ಲದ ಕಿವಿ ಕೋರಿದಾಡಿವ ನ್ಯಾರಮ್ಮ. ಮೂರು ಕಣ್ಣಿನ ಸುತ್ತ ಮುರಿದಿಟ್ಟ ಚಂದ್ರನ ಭೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಪುಟ್ಟಪಟ್ಟಿಯ ಬಿಗಿದುಟ್ಟ ಚರಣದ ತಿಟ್ಟತಾನಿವ ನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಮ್ಮಲನೊಲ್ಲ ಭಾಷಿಕ ಇವ ನ್ಯಾರಮ್ಮ. ದೇಸನಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ನಿಮ್ಮೊಳಗಿನ ನ್ಯಾರಮ್ಮ. ಪ್ರತಿ ಬೆಳಗುಣ ಬಾರೆ ಈ ಚಾರು ಜಗಕ್ಕೆ ಜಗದಾದರಿ ಸುಂದರಿ ಮಣಿ. ಆರತಿ ಬೆಳಗುಣ ಬಾರೆ ಈ ಚಾರು ಜಗಕ್ಕೆ